ಜೆಎನ್ಎಸ್ ಪಬ್ಲಿಕ್ ಸ್ಕೂಲಿನ ಅಧ್ಯಕ್ಷರಾದ ನಾಗರಾಜು ಎಚ್.ಸಿ. ಅವರ ಜನ್ಮದಿನದ ಅಂಗವಾಗಿ ಶಾಲಾ ಕುಟುಂಬ, ಹಿತೈಷಿಗಳು, ಸ್ನೇಹಿತರು ಹಾಗೂ ಅಭಿಮಾನಿಗಳಿಂದ ಹೃತ್ಪೂರ್ವಕ ಶುಭಾಶಯಗಳು ಹರಿದು ಬಂದವು. ಈ ವಿಶೇಷ ದಿನವನ್ನು ಸಂಭ್ರಮಿಸುವ ಸಲುವಾಗಿ ಶಾಲಾ ಆವರಣದಲ್ಲಿ ಶುಭಾಶಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಟುಂಬದವರು, ಶಿಕ್ಷಕರು, ಸಿಬ್ಬಂದಿಯವರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಅವರ ಆರೋಗ್ಯ, ಸುಖ, ಸಂತೋಷ ಹಾಗೂ ಮುಂದಿನ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಎಲ್ಲರೂ ಹಾರೈಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಇನ್ನಷ್ಟು ಉತ್ತಮ ಸೇವೆ ಸಲ್ಲಿಸಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಏನು ಅಂದ್ರೆ ಇವತ್ತು ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಜೆಎನ್ಎಸ್ ಸ್ಕೂಲ್ ಪ್ರಿನ್ಸಿಪಾಲರಾದ ಸೌಮ್ಯ ಮೇಡಮ್ ಹಾಗೂ ಚೈತನ್ಯ ಮೇಡಮ್ ಅವರು ನಾನು ವರ್ಷ ಸಿಂಪಲ್ ಆಗಿ ಆಚರಿಸ್ಕೊಳ್ತಾ ಇದೆ. ಈ ಸಲ ಏನಾದ್ರೂ ಒಂದು ಮಕ್ಳಿಗೆ ಒಂದು ಖುಷಿ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ರು. ಅದಕ್ಕೋಸ್ಕರನೇ ನಾನು ಈ ಸಲ ಅವರಿಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಆಗ್ಲಿ ಅಂತ ಕೊಟ್ಟಿದ್ದೀನಿ. ಆಗಬೇಕು ನಮ್ಮ ಹುಟ್ಟುಹಬ್ಬ ಏನ್ ದೊಡ್ಡ ಸಾಧನೆ ಮಾಡಿಲ್ಲ ನಾನೀಗ ಈಗ ಒಂದು ಅಂಬೆಗಾಲಿ ಇಡ್ತಾ ಇದ್ದೀನಿ. 100 ಮಕ್ಳಿಗೆ ಎಜುಕೇಶನ್ ಅಲ್ಲಿ ಒಳ್ಳೇದಾಗ್ಲಿ. ನಾನು ಯಾಕೆ ಈ ಎಜುಕೇಶನ್ ಗೆಳ್ಕೊಂಡೆ ಅಂದ್ರೆ, ನಾನು ಓದಿ ಚುಂಚನಗಿರಿ ಮಠದಲ್ಲಿ ನಮ್ಗ ಅಂತ ಹೈಯರ್ ಎಜುಕೇಶನ್ ಮಾಡ್ಸಕ್ ಅವಾಗ ಇರ್ಲಿಲ್ಲ. ಆದ್ರೂ ಕಷ್ಟಪಟ್ಟು ಓದಿ ಈ ಲೆವೆಲ್ಗೆ ಬಂದು ಎಲ್ಲಾ ಮಕ್ಳುಗಳು ನಮ್ ತರನೇನೆ ಓದಿ ಮುಂದೆ ಬರ್ಲಿ ಅಂತ ಹೇಳ್ಬಿಟ್ಟು ಈ ಎಜುಕೇಶನ್ಗೆ ಎಲ್ಲಾ ಮಕ್ಳಿಗೂ ಎಲ್ಲಾ ಸೌಲಭ್ಯಗಳು ಸಿಗ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಈ ಸ್ಕೂಲು ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಈ ಸಹಕಾರ ಹಿಂಗೇನೆ ಇರ್ಲಿ ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು. ಸಮಾಜ ಇದೆ, ತುಂಬಾ ಶ್ರಮ ಪಟ್ಟು ಎಷ್ಟು ಮಾಡ್ಬೇಕು ಅಂತ ತುಂಬಾ ಶ್ರಮ ಪಡ್ತಾ ಇದ್ದಾರೆ, ಪಡ್ತಾನೆ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಮಾತಾಡ್ತಾರೆ. ಅವರು ಈ ಸಂಸ್ಥೆಗೋಸ್ಕರ ಪರಿಶ್ರಮ ಪಟ್ಟು ತುಂಬಾ ಮಾಡ್ತಿದ್ದಾರೆ. ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗಲಿ ಅಂತ ನಾನು ದೇವರನ್ನು ಕೇಳ್ತೀನಿ. ಎಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಮಗೂ ಒಂದು ಬರೀ ನಾವು ಪ್ರೊಫೆಷನಲ್ ಆಗಿ ಪ್ಯಾಷನೇಟ್ ಆಗಿ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಒಳ್ಳೆ ಆಪರ್ಚುನಿಟಿನ ಸರ್ ಕೊಟ್ಟಿದ್ದಾರೆ. ಸೊ ಜೆಎನ್ಎಸ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂತಹ ನಮ್ಮ ನಾಗರಾಜು ಸರ್ ಎಚ್.ಸಿ. ಅವರಿಗೂ ಹಾಗೂ ಅವರ ಧರ್ಮ ಪತ್ನಿಯಾದಂತಹ ಜ್ಯೋತಿ ಮ್ಯಾಮ್ಗೂ ಕೂಡ ಒಳ್ಳೇದಾಗ್ಲಿ. ಇದೇ ತರ ಇನ್ನೂ 10 ಸಂಸ್ಥೆ ಕಟ್ಟಿ ನಮ್ಮಂತ ಮಿಡಲ್ ಕ್ಲಾಸ್ ಲೆವೆಲ್ ಟ್ಯಾಲೆಂಟೆಡ್ ಟೀಚರ್ಸ್ಗೆ ಆಪರ್ಚುನಿಟೀಸ್ ನ ಕೊಡ್ಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಥ್ಯಾಂಕ್ ಯು. So as a principal, I like to promise on this occasion that we keep up all the words whatever sir has guided for us, and on his birthday I like to promise that sure we'll make his dream to come true. So once again happy birthday. Thank you. ಅವರು ಈ ಲೆವೆಲ್ಗೆ ಬರಕ್ಕೆ ಕಾರಣ ಅವ್ರ ಪರಿಶ್ರಮ, ಹಾರ್ಡ್ ವರ್ಕ್. ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಆಗಿರ್ಬೋದು, ಸ್ಮಾರ್ಟ್ ವರ್ಕ್ ಆಗಿರ್ಬೋದು, 1 ರೂಪಾಯಿನ ಕೂರಿಸಿ ಈ ಲೆವೆಲ್ಗೆ ಬರಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಮಗನಾಗಿ ನಾನು ಅವ್ರೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದಾರೋ ಅದನ್ನ ಫಾಲೋ ಮಾಡ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳಿ ಶುಭಾಶಯಗಳು. ನನ್ನ ಮಗ ಆಗಿ ಅಳಿಯನೂ ಆಗಿ ಮಗನೂ ಆಗಿ ಬಂದವರೆಲ್ಲ ನಮ್ಗೆ ತುಂಬಾ ಖುಷಿ. ಇನ್ನೂ ಚೆನ್ನಾಗಿ ಬರ್ಲಿ, 100 ವರ್ಷ ಬಾಳಿ, ಇನ್ನೂ 10 ಸಂಸ್ಥೆ ಮಾಡ್ಲಿ, ಇನ್ನು ಮುಂದೆ ಬರ್ಲಿ. ಬುದ್ಧಿ ಕೊಟ್ಟವನೇ, ಇನ್ನ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಆಶೀರ್ವಾದ ಕೊಡ್ತೇನೆ.